ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ನಾಗವೇಣಿ ಆಚಾರ್ಸ್ ಕಿಚನ್. ಎಲ್ಲ ಹೇಗಿದ್ದೀರಾ? ಸೊ ನೀವೆಲ್ಲರೂ ಚೆನ್ನಾಗಿರ್ತೀರಾ ಅಂತ ನಾನು ಭಾವಿಸ್ತೀನಿ. ಹಾಗೆ ನಾನು ಕೂಡ ಇಲ್ಲಿ ಸೂಪರ್ ಆಗಿದ್ದೀನಿ. ಸೊ ವೆಯ್ಟ್ ಲಾಸ್ ಆದಮೇಲೆ ಇನ್ನೂ ಸಖತ್ತಾಗಿ ಸೂಪರಾಗಿ ಹ್ಯಾಪಿಯಾಗಿ ಲೈಫನ್ನು ಲೀಡ್ ಮಾಡ್ತಾ ಇದ್ದೀನಿ. ನಾನೊಂದು ಹೆಲ್ತ್ ಕಮ್ಯುನಿಟಿಗೆ ಜಾಯಿನ್ ಆಗಿದ್ದೀನಿ. 90 ಡೇಸ್ಗೆ ನಾನು 15 kgs ವೆಯ್ಟ್ ಲಾಸ್ ಮಾಡಿದ್ದೀನಿ. ಸೊ ವೆಯ್ಟ್ ಲಾಸ್ ಆದಮೇಲೆ ಗೊತ್ತಲ್ಲ, ನಮ್ಮ ಪ್ರತಿಯೊಂದು ಡ್ರೆಸ್ ವಾರ್ಡ್ರೋಬ್ ಫುಲ್ಲು ಚೇಂಜ್ ಮಾಡಬೇಕಾಗತ್ತೆ. ಹಾಗೆ ನಾನು ಕೂಡ ಮಾಡಿದ್ದೀನಿ. ನನ್ನ ಎಲ್ಲ ಡ್ರೆಸ್ಗಳು ಮೊದಲು XL, XXL ಸೈಜ್ಗಳನ್ನು ಯೂಸ್ ಮಾಡ್ತಿದ್ದೆ. ಆದರೆ ಇವಾಗ ನನ್ನೆಲ್ಲ ಡ್ರೆಸ್ಗಳು ಸ್ಮಾಲ್ S ಮತ್ತು M ಸೈಜ್ನಲ್ಲಿ ಬಂದಿದೆ. ಸೊ ಫುಲ್ ವಾರ್ಡ್ರೋಬೇ ಚೇಂಜ್ ಮಾಡಿದೆ. ಹಾಗೆಯೇ ಕೆಲವೊಂದು ಇನ್ನರ್ ವೇರ್ಸ್ ಕೂಡ ಅದೆಲ್ಲ ಫುಲ್ ಚೇಂಜ್ ಮಾಡಬೇಕಾಗಿದೆ. ಇವಾಗ ಕೆಲವು ಇನ್ನರ್ ವೇರ್ಸನ್ನು shyaway.com ಅಂತ ಒಂದು ವೆಬ್ಸೈಟಿಂದ ತರಿಸಿದ್ದೀನಿ. ಈ shyaway.com ಅಲ್ಲಿ ನಾವು ಬೇಕಾಗಿರುವಂಥ ಇನ್ನರ್ ವೇರ್ಸನ್ನು ಆನ್ಲೈನಲ್ಲೇ ಪರ್ಚೇಸ್ ಮಾಡ್ಕೋಬೋದು. ಅಂಗಡಿಗೆ ಹೋಗಿ ಕೇಳೋದಕ್ಕೆ ಕೆಲವು ಹೆಣ್ಮಕ್ಳಿಗೆ ಮುಜುಗುರ ಆಗ್ಬೋದು. ಇಲ್ಲಾಂದರೆ ಅವರು ಇರುವಂಥ ಊರು ಏರಿಯಾಗಳಲ್ಲಿ ಅಂದರೆ ಅವೈಲೇಬಲ್ ಇಲ್ಲದೆ ಇರ್ಬೋದು. ಅಂಥ ಟೈಮಲ್ಲಿ ಅವರು ಆನ್ಲೈನ್ ಫೆಸಿಲಿಟೀಸನ್ನು ಯೂಸ್ ಮಾಡಿಕೊಂಡು ಈ shyaway.com ಇಂದ ಅವ್ರಿಗೆ ಬೇಕಾಗಿರುವಂಥ ಇನ್ನರ್ ವೇರ್ಸನ್ನು ತರಿಸ್ಕೋಬೋದು. ಈ shyaway.com ಅಲ್ಲಿ ವೆರೈಟೀಸ್ ಆಫ್ ಬ್ರಾ ಅವೈಲೇಬಲ್ ಇದೆ. ಸೊ ನಾವು ಎಲ್ಲ ಡ್ರೆಸ್ಗಳಿಗೂ ಒಂದೇ ಥರ ಬ್ರಾ ಯೂಸ್ ಮಾಡಬಾರ್ದು. ಸ್ಯಾರಿ ಉಟ್ಟಾಗ ಬ್ಲೌಸ್ಗೆ ಮ್ಯಾಚ್ ಆಗೋವಂಥ ಪ್ಯಾಡೆಡ್ ಬ್ರಾ ಅಂತ ಬರುತ್ತೆ, ಅಂಥದನ್ನ ಯೂಸ್ ಮಾಡಬೇಕು. ಟೀ ಶರ್ಟ್ಸ್ ಹಾಕೊಂಡಾಗ ಟೀ ಶರ್ಟ್ಸ್ ಬ್ರಾ ಬರುತ್ತೆ, ಅದನ್ನು ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಹಾಗೆಯೇ ಯೋಗಾಸನ, ಸ್ಪೋರ್ಟ್ಸ್ ಮಾಡೋವಂಥ ಹೆಣ್ಮಕ್ಳಿಗೆ, ಎಕ್ಸಸೈಸ್ ಮಾಡುವಂಥ ಹೆಣ್ಮಕ್ಳಿಗೆ ಸ್ಪೋರ್ಟ್ಸ್ ಬ್ರಾ ಬಂದಿದೆ. ಈಗ ವೆರೈಟೀಸ್ ಆಫ್ ಸ್ಪೋರ್ಟ್ಸ್ ಬ್ರಾ ವಿತ್ ರೀಸನಬಲ್ ಪ್ರೈಸ್ಗೆ ನಮ್ಮ ಈ shyaway.comನಲ್ಲಿ ಅವೈಲೇಬಲ್ ಇದೆ. ನೀವು ಒಂದ್ಸತಿ ಚೆಕ್ ಮಾಡ್ಬೋದು. ವೆರೈಟೀಸ್ ಆಫ್ ಬ್ರಾ ಅಂತ ಹೇಳಿದ್ರೆ ಎವ್ರಿಡೇ ಬ್ರಾ, ಟೀ ಶರ್ಟ್ ಬ್ರಾ, ಫ್ಯಾಷನ್ ಬ್ರಾ, ಹಾಗೆಯೇ ಪುಷಪ್ ಬ್ರಾ, ನರ್ಸಿಂಗ್ ಬ್ರಾ, ಸ್ಪೋರ್ಟ್ಸ್ ಬ್ರಾ, ಮಿನಿಮೈಸರ್ ಬ್ರಾ, ಪ್ಲಸ್ ಸೈಜ್, ಹೈ ಸಪೋರ್ಟ್, ಈ ಥರ ವೆರೈಟೀಸ್ ಆಫ್ ಬ್ರಾಸ್ಗಳು ನಮಗೆ shyaway.comನಲ್ಲಿ ಸಿಗುತ್ತೆ. shyaway.com ಅಲ್ಲಿ ಇವಾಗ ಆನ್ಲೈನ್ ಪರ್ಚೇಸ್ ಮಾಡೋದು ತುಂಬಾ ಈಸಿ. ವೆಬ್ಸೈಟ್ ಲಿಂಕನ್ನು ಕ್ಲಿಕ್ ಮಾಡಿದ್ರೆ shyaway.comನ ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ ಎಲ್ಲ ಥರದ ಇನ್ನರ್ ವೇರ್ಸ್ ಡಿಸ್ಪ್ಲೇ ಆಗ್ತಿರುತ್ತೆ. ಸೊ ನಮ್ಗೆ ಅದರಲ್ಲಿ ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ನಾನಿವಾಗ ಬ್ರಾ ಸೆಲೆಕ್ಟ್ ಮಾಡಿದ್ದೀನಿ. ಇದರಲ್ಲಿ ವೆರೈಟೀಸ್ ಆಫ್ ಬ್ರಾ ನಮಗೆ ತೋರಿಸ್ತಾ ಇರುತ್ತೆ. ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಆನಂತರ ನಮ್ಮ ಸೈಜನ್ನು ಮೆನ್ಷನ್ ಮಾಡಬೇಕಾಗುತ್ತೆ. ಸೈಜ್ ಚಾರ್ಟಲ್ಲಿ ಕ್ಲಿಕ್ ಮಾಡಿಕೊಂಡು ಮೇಲಿರುವಂಥ ಕಾಲಮ್ನಲ್ಲಿ ಬಸ್ಟ್ ಸೈಜ್, ಹಾಗೆಯೇ ಸೆಕೆಂಡ್ ಕಾಲಮ್ನಲ್ಲಿ ಬ್ಯಾಂಡ್ ಸೈಜನ್ನು ಟೇಪಲ್ಲಿ ಮೆಜರ್ಮೆಂಟ್ ಮಾಡಿ ಸೆಂಟಿಮೀಟರ್ಸ್ ಲೆಕ್ಕ ನಾವು ಮೆನ್ಷನ್ ಮಾಡಬೇಕಾಗತ್ತೆ. ಆಗ ನಮ್ಮ ಬ್ರಾ ಸೈಜ್ ಯಾವುದು ಅಂತ ಅದೇ ತೋರಿಸುತ್ತೆ. ಸೊ ನಾನು ಮೆಜರ್ ಮಾಡಿರುವಂಥ ಮೆಜರ್ಮೆಂಟ್ಗೆ ನನಗದು 32C ಅಂತ ತೋರಿಸ್ತಾ ಇದೆ. ಸೊ ನಿಮಗೆ ಯಾವ ಮೆಜರ್ಮೆಂಟ್ ಮೆನ್ಷನ್ ಮಾಡ್ತೀರೋ ಅದು ತೋರಿಸುತ್ತೆ. ಈ ಥರ ಸೈಜ್ ಮೆಜರ್ಮೆಂಟ್ ಎಲ್ಲ ಬ್ರಾಗಳಿಗೂ ಒಂದೇ ಮೆಜರ್ಮೆಂಟ್ ಕೊಡ್ಬೋದು. ಇಲ್ಲಾಂದರೆ ಒಂದೇ ಮನೆಯಲ್ಲಿ ಡಿಫ್ರೆಂಟ್ ಸೈಜಸ್ ನಾವು ಆರ್ಡರ್ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ಪ್ರತಿ ಸಲ ಯಾವ ಬ್ರಾ ಸೆಲೆಕ್ಟ್ ಮಾಡ್ತೀವೋ ಅದರ ಸೈಜನ್ನು ಮೆನ್ಷನ್ ಸಪ್ರೇಟಾಗಿ ಮಾಡಿದ್ರೆ ಒಳ್ಳೆಯದಾಗುತ್ತೆ. ಸೆಲೆಕ್ಟ್ ಮಾಡಿದ ನಂತರ ಪ್ರತಿಯೊಂದನ್ನು ಆ್ಯಡ್ ಟು ಕಾರ್ಟ್ ಮಾಡ್ತಾ ಹೋಗೋದು. ಆನಂತರ ಪೇಮೆಂಟ್ ಮೋಡ್ ಇರುತ್ತೆ. ಕ್ಯಾಶ್ ಆನ್ ಡೆಲಿವರಿ ಕೂಡ ಸರ್ವಿಸ್ ಇದೆ. ನಿಮಗೆ ಯಾವುದು ಈಸಿ ಆಗುತ್ತೋ ಅದು ಪೇಮೆಂಟ್ ಮೋಡನ್ನು ಸೆಲೆಕ್ಟ್ ಮಾಡಿಕೊಂಡು ಪ್ರಾಡಕ್ಟ್ಸನ್ನು ಆರ್ಡರ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನೀವು ಈ shyaway ವೆಬ್ಸೈಟ್ನಲ್ಲಿ ಇನ್ನರ್ ವೇರ್ಸನ್ನು ಪರ್ಚೇಸ್ ಮಾಡಿದಾಗ ನನ್ನ ಕೋಡನ್ನು ಬಳಸ್ಕೊಂಡ್ರೆ ನಿಮಗೆ ಈಚ್ ಪರ್ಚೇಸ್ ಮೇಲೆ 100 ರೂಪೀಸ್ ಡಿಸ್ಕೌಂಟ್ ಸಿಗುತ್ತೆ. ಸೊ ಆ ಕೋಡನ್ನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ. ಆ ಕೋಡನ್ನು ಅಪ್ಲೈ ಮಾಡಿ ನೀವು ನಿಮ್ಮ ಪ್ರಾಡಕ್ಟ್ ಮೇಲೆ, ಪರ್ಚೇಸ್ ಪ್ರಾಡಕ್ಟ್ ಮೇಲೆ ಡಿಸ್ಕೌಂಟ್ ತೊಗೋಬೋದು. ನೀವು ಎಷ್ಟು ಸಲ ಅಪ್ಲೈ ಮಾಡ್ತೀರೋ ಅಷ್ಟು ಸಲನೂ ಯೂಸ್ ಆಗುತ್ತೆ. ಸೊ ಮರೀದಿರ ನನ್ನ ಕೋಡನ್ನು ಯೂಸ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನಾನು ಈ shyaway.comನಲ್ಲಿ ಯಾವ್ಯಾವ ಥರ ಪ್ರಾಡಕ್ಟ್ಸನ್ನು ಆನ್ಲೈನಲ್ಲಿ ಆರ್ಡರ್ ಮಾಡಿ ತರಿಸ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ, ಬನ್ನಿ. ಮೊದಲ 2 ಪ್ರಾಡಕ್ಟ್ ಬಂದು ಸ್ಪೋರ್ಟ್ಸ್ ಬ್ರಾ ತೊಗೊಂಡಿದ್ದೀನಿ. ಥರ್ಡ್ ಪ್ರಾಡಕ್ಟ್ ಸೂಸಿ ವೈಲ್ಡ್ ಆರ್ಚಿಡ್ ನಾನ್ ಪ್ಯಾಡೆಡ್ ಲೇಸ್ ಬ್ರಾ. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಸೂಸಿ ಡೀಪ್ ಬ್ಲೂ ಫುಲ್ ಕವರೇಜ್ ಡೈಲಿ ಯೂಸ್ ಬ್ರಾ. ನಮ್ಮ ಲಾಸ್ಟ್ ಪ್ರಾಡಕ್ಟ್ ಬಂದು ಕಾಟನ್ ಮೆಟೀರಿಯಲ್ನಲ್ಲಿ ನೈಟ್ ವೇರನ್ನು ತರಿಸಿದ್ದೀನಿ. ಪರ್ಪಲ್ ಕಲರಲ್ಲಿದೆ, ತುಂಬ ಚೆನ್ನಾಗಿದೆ, ರಿಚ್ ಕಲರ್ ನೋಡೋದಕ್ಕೆ. ಸೊ ಈಗ ಸಮ್ಮರ್ಗೆ ಇದು ತುಂಬ ಚೆನ್ನಾಗಿರುತ್ತೆ ಹಾಕೊಳ್ಳೋದಕ್ಕೆ. ಸಾಫ್ಟ್ ಆಗಿದೆ ಮೆಟೀರಿಯಲ್.
ಹಾಗೆ ಇದಕ್ಕೆ 3/4 ಸ್ಲೀವ್ಸ್ ಕೂಡ ಇದೆ. ಇದರ ಪ್ಯಾಂಟ್ ಬಂದು 3/4 ಪ್ಯಾಂಟ್ ವಿತ್ ಈಸಿ ಎಲಾಸ್ಟಿಕ್. ಸೊ ಇದು ಅಡ್ಜಸ್ಟಬಲ್ ಪ್ಯಾಂಟ್ ಇದು. ಈ ಫ್ಯಾಬ್ರಿಕ್ ತುಂಬಾ ಚೆನ್ನಾಗಿದೆ, ಸಾಫ್ಟ್ ಆಗಿದೆ, ಸಮ್ಮರ್ ಸ್ಪೆಷಲ್ ಅಂತಲೇ ಹೇಳ್ಬೋದು. ನಾನು ಇದನ್ನು ಎಲ್ ಸೈಜ್ ತರಿಸಿದ್ದೀನಿ. ಇದರಲ್ಲೂ ಕೂಡ ಸೈಜ್ ಚಾರ್ಟ್ ಇರುತ್ತೆ. ನಿಮ್ಮ ಸೈಜನ್ನು ಮೆಷರ್ಮೆಂಟ್ ಮಾಡಿ ಸೈಜ್ ಚಾರ್ಟ್ನಲ್ಲಿ ಮೆನ್ಷನ್ ಮಾಡಬೇಕು. ಆಮೇಲೆ ನಿಮ್ಮ ಸೈಜನ್ನು ಅದು ತೋರಿಸುತ್ತೆ. ಆಮೇಲೆ ಅದನ್ನು ಗೋ ಟು ಕಾರ್ಟ್ಗೆ ಹಾಕಿ ಪೇಮೆಂಟ್ ಮೋಡನ್ನು ಪ್ರೊಸೀಡ್ ಮಾಡಿ ನಿಮ್ಮ ಮನೆಗಳಿಗೆ ಪ್ರಾಡಕ್ಟ್ಸನ್ನು ಆರಾಮಾಗಿ ತರಿಸ್ಕೋಬೋದು. ಫ್ರೆಂಡ್ಸ್, ಹಾಗೆಯೇ ಈ shyaway.com ಪ್ರಾಡಕ್ಟ್ಸ್ ಸ್ಟಾರ್ಟಿಂಗ್ ರೇಟ್ ಬಂದು $199 ಸ್ಟಾರ್ಟ್ ಆಗುತ್ತೆ. ಹಾಗೆಯೇ 2 ಬ್ರಾ ತಗೊಂಡ್ರೆ 3 ಬ್ರಾ ಫ್ರೀ ಇರುತ್ತೆ. ಹಾಗೆಯೇ ಈಗ ಡಿಸ್ಕೌಂಟ್ ಸೇಲ್ ಕೂಡ ನಡೀತಾ ಇದೆ. 50% ಅಷ್ಟು ಫ್ಲ್ಯಾಟ್ ಡಿಸ್ಕೌಂಟ್ ಸೇಲ್ ಕೂಡ ಇದೆ. ಈ ಡಿಸ್ಕೌಂಟ್ ಸೇಲ್ ಪ್ರತಿ ಸಲ ಇರೋದಿಲ್ಲ. ಸೊ ಒಂದೊಂದು ತಿಂಗಳಿಗೂ ಇದು ಚೇಂಜ್ ಆಗ್ತಾ ಇರುತ್ತೆ. ಹಾಗೆಯೇ 5 ಪ್ಯಾಂಟೀಸ್ಗೆ $599 ಈಗ ಆರಾಮಾಗಿ ಸಿಗ್ತಿದೆ. ನೈಟ್ ವೇರ್ ಮೇಲೆ 20% ಅಷ್ಟು ಡಿಸ್ಕೌಂಟ್ ಇದೆ. ಹಾಗೆಯೇ ಸ್ಪೋರ್ಟ್ಸ್ ಬ್ರಾ 1049 ಎರಡಕ್ಕೆ. ಇದರಲ್ಲಿ COD ಅವೈಲೇಬಲ್ ಕೂಡ ಇದೆ, ಅಂದರೆ ಕ್ಯಾಶ್ ಆನ್ ಡೆಲಿವರಿ ಚಾರ್ಜ್ ಕೂಡ ಅವೈಲೇಬಲ್ ಇದೆ. ಹಾಗೆಯೇ ಇನ್ನೊಂದು ಸ್ಪೆಷಲ್ ಆಫರ್ ಕೂಡ ಇದೆ. 15 ಡೇಸ್ ಒಳಗೆ ನಾವು ಈಸಿಯಾಗಿ ನಮ್ಮ ಪ್ರಾಡಕ್ಟ್ಸನ್ನು ರಿಟರ್ನ್ ಮಾಡ್ಬೋದು, ಇಲ್ಲ ಎಕ್ಸ್ಚೇಂಜ್ ಕೂಡ ಮಾಡ್ಬೋದು. shyaway.comನ ಪರ್ಚೇಸಿಂಗ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ಲಿಂಕನ್ನು ಕ್ಲಿಕ್ ಮಾಡಿಕೊಂಡು ನಿಮ್ಮ ಪ್ರಾಡಕ್ಟ್ಸನ್ನು ಆರಾಮಾಗಿ ಆರ್ಡರ್ ಮಾಡ್ಕೋಬೋದು. ಫ್ರೆಂಡ್ಸ್, ತುಂಬ ಜನ ಕೇಳ್ತಾ ಇದ್ದೀರಾ ನಿಮ್ಮ ವೆಯ್ಟ್ ಲಾಸ್ ಜರ್ನಿ ಬಗ್ಗೆ ಸ್ವಲ್ಪ ನಮಗೂ ಮಾಹಿತಿ ಕೊಡಿ ಅಂತ. ಸೊ ವೆಯ್ಟ್ ಲಾಸ್ ಜರ್ನಿ ಬಗ್ಗೆ ಪೂರ್ತಿಯಾಗಿ ಮಾಹಿತಿ ನಾನು ಕೊಡೋಕ್ಕಾಗದೇ ಇರ್ಬೋದು. ಕೆಲವೊಂದು ಮಾಹಿತಿಗಳನ್ನು ಖಂಡಿತವಾಗಿಯೂ ನನ್ನ ವಿಡಿಯೋಗಳಲ್ಲಿ ತಿಳಿಸಿದ್ದೀನಿ. ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿಗಳು ಬೇಕು ಅಂತ ಹೇಳಿದ್ರೆ ನಮ್ಮ ವಾಟ್ಸಪ್ ಗ್ರೂಪ್ ಲಿಂಕನ್ನು, ಹೆಲ್ತಿ ವೆಯ್ಟ್ ಲಾಸ್ ಗ್ರೂಪ್ ಲಿಂಕನ್ನು ಕೊಟ್ಟಿರ್ತೀನಿ. ಆ ಗ್ರೂಪ್ ಲಿಂಕ್ನ ನೀವು ಕ್ಲಿಕ್ ಮಾಡಿ ನಮ್ಮ ಗ್ರೂಪ್ಗೆ ಜಾಯಿನ್ ಆಗ್ಬೋದು. ಆಮೇಲೆ ನನಗೆ ಸಪ್ರೇಟಾಗಿ ವಾಟ್ಸಪ್ ಮೆಸೇಜ್ ಮಾಡ್ಬೋದು, ಇಲ್ಲ ಕಾಲ್ ಮಾಡ್ಬೋದು. ಸೊ ಈ ವಾಟ್ಸಪ್ ಗ್ರೂಪ್ ಲಿಂಕನ್ನು ನಾನು ಕಮೆಂಟ್ ಸೆಕ್ಷನಲ್ಲಿ ಕೂಡ ಪಿನ್ ಮಾಡಿರ್ತೀನಿ, ಜೊತೆಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೂಡ ಹಾಕಿರ್ತೀನಿ. ಹಾಗೆ ನನ್ನ ವೆಯ್ಟ್ ಲಾಸ್ ಜರ್ನಿಲಿ ಅಂದರೆ ತಿಂಗಳಿಗೆ ಒಮ್ಮೆ ಈ ಥರ ತುಂಬ ಅದ್ಭುತವಾದ ದಿನ, ನನಗೆ ತುಂಬ ಇಷ್ಟವಾಗಿರುವಂಥ ದಿನ ಅಂತ ಹೇಳಿದ್ರೆ ಡಿಟಾಕ್ಸ್ ಡೇ ಅಂತ ನಾವು ಸೆಲೆಬ್ರೇಟ್ ಮಾಡ್ತೀವಿ. ಇದು ನಮ್ಮ ಹೆಲ್ತ್ ಕಮ್ಯುನಿಟಿಲಿ ಜಾಯಿನ್ ಆದಮೇಲೆ ನನಗೆ ಗೊತ್ತಾಗಿದ್ದು. ಸೊ ಈ ಥರನೂ ಒಂದು ಡಿಟಾಕ್ಸ್ ಡೇ ಮಾಡ್ಬೋದು ಅಂತ. ಸೊ ಈ ಡಿಟಾಕ್ಸ್ ಡೇನ ನನಗೆ ತುಂಬ ಫೇವ್ರೇಟ್ ಆದ ದಿನ ಅಂತ ಹೇಳ್ಬೋದು. ಏಕೆಂದರೆ ಆ ಡಿಟಾಕ್ಸ್ ಡೇಯಲ್ಲಿ ನಾವು ಯಾವುದೇ ಥರದ ಕುಕ್ಡ್ ಫುಡ್ ಅಂತ ಏನು ಹೇಳ್ತೀವಿ, ಆಹಾರ ಪದಾರ್ಥಗಳನ್ನು ತಗೊಳ್ಳೋ ಹಾಗಿಲ್ಲ. ಆ ದಿನ ಬರೀ ನಾವು ಫ್ರೂಟ್ಸ್, ನಮಗೆ ಇಷ್ಟವಾಗಿರುವಂಥ ಹಣ್ಣುಗಳನ್ನು ತಿಂದು ನಮ್ಮ ವೆಯ್ಟ್ ಲಾಸನ್ನು ಮಾಡಬೇಕಾಗಿದೆ. ಈ ಡಿಟಾಕ್ಸ್ ಡೇ ಬಂದರೆ ನನಗೆ ತುಂಬ ಇಷ್ಟ ಆಗುತ್ತೆ, ಯಾಕಂದರೆ ವೆರೈಟೀಸ್ ಆಫ್ ಫ್ರೂಟ್ಸ್ ತಿನ್ಬೋದು ಅಂತ. ಆ ಫ್ರೂಟ್ಸ್ ಯಾವ್ಯಾವ್ದು ತಿನ್ನಬೇಕು, ಹೇಗೆ ಎಷ್ಟು ಪ್ರಮಾಣದಲ್ಲಿ ತಿನ್ನಬೇಕು ಅಂತ ಸೊ ಈಚ್ ಪರ್ಸನ್ ಮೇಲೆ ಡಿಫರ್ ಆಗುತ್ತೆ. ಸೊ ನಮ್ಮ ಕೋಚ್ ಹೇಳ್ತಾರೆ ಈ ಥರ ಫ್ರೂಟ್ಸ್ ತೊಗೊಳ್ಳಿ ಅಂತ. ಸೊ ಅವ್ರು ಯಾವ ಥರ ಹೇಳ್ತಾರೋ ಆ ಥರ ನಾವು ಫ್ರೂಟ್ಸನ್ನು ತಿಂತೀವಿ, ತುಂಬಾ ಚೆನ್ನಾಗಿರುತ್ತೆ. ಡಿಟಾಕ್ಸ್ ಡೇ ಅಂತ ಏನಕ್ಕೆ ಸೆಲೆಬ್ರೇಟ್ ಮಾಡ್ತೀವಿ ಅಂತ ಹೇಳಿದ್ರೆ, ನಾವು ತಿನ್ನುವಂಥ ಪ್ರತಿ ಆಹಾರದಲ್ಲೂ ಟಾಕ್ಸಿನ್ಸ್ ಇರುತ್ತೆ. ಒಂದಲ್ಲ ಒಂದು ರೀತಿಯಲ್ಲಿ ಟಾಕ್ಸಿನ್ಸ್, ಕೆಮಿಕಲ್ಸ್ ನಮ್ಮ ದೇಹವನ್ನು ಸೇರ್ತಾನೆ ಇರುತ್ತೆ. ನಾವೆಷ್ಟೇ ಕೇರ್ಫುಲ್ಲಾಗಿ ಕುಕ್ ಮಾಡಿದ್ರು ಅಷ್ಟೇ. ಸೊ ಈ ಟಾಕ್ಸಿನ್ಸನ್ನು ಹೊರಗೆ ಹಾಕೋದಕ್ಕೆ ಇದೊಂದು ಒಳ್ಳೆ ಅವಕಾಶ ಅಂತ ಹೇಳ್ಬೋದು. ಸೊ ನಾನು ಹೇಗೆ ಡಿಟಾಕ್ಸ್ ಡೇ ಸೆಲೆಬ್ರೇಟ್ ಮಾಡಿದೆ ಅಂತ ನಿಮಗೆ ಒಂದು ಸ್ಮಾಲ್ ವಿಡಿಯೋ ಕ್ಲಿಪ್ಪಿಂಗ್ಸ್ ಇದೆ, ಅಟ್ಯಾಚ್ ಮಾಡಿದ್ದೀನಿ. ಸೊ ನೋಡೋಣ ಬನ್ನಿ. ಹಾಗೆ ಫ್ರೆಂಡ್ಸ್, ಈ ಡಿಟಾಕ್ಸ್ ಡೇ ಸೆಲೆಬ್ರೇಟ್ ಮಾಡಿದ್ಮೇಲೆ ಸೊ ಮೊದಲನೇ ದಿನ ಎಷ್ಟು ವೆಯ್ಟ್ ಇದ್ದೆ, ಸೊ ಡಿಟಾಕ್ಸ್ ಡೇ ಆದಮೇಲೆ ಮಾರನೇ ದಿನ ಎಷ್ಟು ವೆಯ್ಟ್ ರಿಡಕ್ಷನ್ ಆಗಿದೆ ಅನ್ನೋದನ್ನು ಕೂಡ ಇದೇ ವಿಡಿಯೋದಲ್ಲಿ ಅಟ್ಯಾಚ್ ಮಾಡಿದ್ದೀನಿ, ಮರಿದಿರಾ ನೋಡಿ. ಈ ವೆಯ್ಟ್ ಡಿಟಾಕ್ಸ್ ಮಾಡುವ ಮೊದಲು 65 kg 200 grams ಇದೆ. ನಾನು ನಿಮಗೆ ಈಗಾಗಲೇ ಹೇಳಿದ್ದೀನಿ ಡಿಟಾಕ್ಸ್ ಡೇಯನ್ನು ನಾವು ಸೆಲೆಬ್ರೇಟ್ ಮಾಡ್ತೀವಿ ಅಂಥೇಳಿ. ಅಂದರೆ ಇದೊಂದು ಹಬ್ಬದ ಥರ ಅಂತ ಹೇಳ್ಬೋದು, ಫುಲ್ ಹಬ್ಬದ ವಾತಾವರಣ ಥರನೇ ಇರುತ್ತೆ. ಏಕೆಂದರೆ ವೆರೈಟೀಸ್ ಆಫ್ ಫ್ರೂಟ್ಸ್ ಇರುತ್ತೆ ಮನೆಯಲ್ಲಿ, ಅದನ್ನು ತಿಂದು ಅವತ್ತಿನ ದಿನ ನಾವು ವೆಯ್ಟ್ ಲಾಸನ್ನು ಮಾಡಬೇಕಾಗಿರುತ್ತೆ. ಡಿಟಾಕ್ಸ್ ಡೇ ಅಂತ ಹೇಳಿದ್ರೆ ಬರೀ ಫ್ರೂಟ್ಸ್ ತಿನ್ನೋದೇ ಅಲ್ಲ,
ಆ ವೆರೈಟೀಸ್ ಆಫ್ ಫ್ರೂಟ್ಸಲ್ಲಿ ನಮ್ಮ ಕ್ರಿಯೇಟಿವಿಟಿಯನ್ನು ಬಳಸ್ಕೊಂಡು ಫ್ರೂಟ್ಸಲ್ಲಿ ಡೆಕೋರೇಷನನ್ನು ಮಾಡಬೇಕಾಗುತ್ತೆ. ಅಂದರೆ ಇದೊಂದು ಕಾಂಪಿಟೇಷನ್ ಥರ ಮಾಡ್ತೀವಿ ನಾವು. ತುಂಬ ಚೆನ್ನಾಗಿ ಫ್ರೂಟ್ಸನ್ನು ಡೆಕೋರೇಷನ್ ಮಾಡಿರುವಂಥ ಪ್ಲೇಟ್ಗೆ ಬೆಸ್ಟ್ ಫ್ರೂಟ್ ಪ್ಲೇಟ್ ಅಂತ ಕೂಡ ಅವಾರ್ಡ್ ಕೂಡ ಕೊಡಲಾಗುತ್ತೆ. ಅಂದರೆ ಒಂದು ರೆಕಗ್ನೇಷನ್ ಕೊಡ್ತಾರೆ. ತುಂಬ ಖುಷಿಯಾಗುತ್ತೆ. ಅಂದರೆ ಹೆಲ್ತ್ ಕಮ್ಯುನಿಟಿಲಿ ಮೆಂಬರ್ಸ್ ಯಾರ್ಯಾರು ನಾವು ಫ್ರೆಂಡ್ಸ್ ಇದ್ದೀವೋ ಅವರು ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ತಮ್ಮ ಕ್ರಿಯೇಟಿವಿಟಿಯನ್ನು ಬಳಸ್ಕೊಂಡು ಫ್ರೂಟ್ಸಲ್ಲಿ ಡೆಕೋರೇಷನ್ ಮಾಡ್ತಾರೆ. ತುಂಬಾ ಚೆನ್ನಾಗಿರುತ್ತೆ. ಅವತ್ತಿನ ದಿನ ಒಬ್ಬೊಬ್ರದ್ದು ಫ್ರೂಟ್ಸ್ ಪ್ಲೇಟ್ ಫೋಟೋನ ಅವರು ಹಾಕಿದಾಗ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ನಾನು ಕೂಡ ಇವತ್ತು ನನ್ನ ಫ್ರೂಟ್ ಪ್ಲೇಟನ್ನು ಡೆಕೋರೇಷನ್ ಮಾಡ್ತಾ ಇದ್ದೀನಿ. ಡೆಕೋರೇಷನ್ ಎಲ್ಲ ಆದಮೇಲೆ ಸೊ ಅದನ್ನು ಫೋಟೋಗಳನ್ನು ತೆಗೆದು ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ತೋರಿಸೋದ್ರ ಮೂಲಕ ನಮ್ಮ ಹ್ಯಾಪಿನೆಸ್ಸನ್ನು ಶೇರ್ ಮಾಡ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ಇವತ್ತು ನಾನು ಡಿಟಾಕ್ಸ್ ಪ್ಲೇಟನ್ನು ಡೆಕೋರೇಷನ್ ಮಾಡ್ತಾ ಇದ್ದೀನಿ. ಅಂದರೆ ನನ್ನ ಥೀಮ್ ಬಂದು ಸೀನರಿ ಥೀಮ್ ತೊಗೊತಾ ಇದ್ದೀನಿ. ಒಂದು ಟ್ರೀ ಬರೋ ಥರ ಬೇಕಾಗಿತ್ತು. ಸೊ ಮರ ಕಾನ್ಸೆಪ್ಟ್ ಇರುವಂಥ ಅದಕ್ಕೆ ನಾನು ವಾಟರ್ ಮೆಲನ್ದು ಸಿಪ್ಪೆ ಇರುತ್ತಲ್ವ, ಕಲ್ಲಂಗಡಿ ಹಣ್ಣಿಂದು, ಅದನ್ನು ಒಂದು ಟ್ರೀ ಶೇಪ್ನಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ ಹೀಗೆ. ಅದರ ಮೇಲೆ ಒಂದು ಸಣ್ಣದಾಗಿ ಸ್ಟ್ರೈಪ್ಸ್ ಕೂಡ ಹಾಕೋತಾ ಇದ್ದೀನಿ. ಅಂದರೆ ಒಂದೊಂದು ಸಲ ಡಿಟಾಕ್ಸ್ ಪ್ಲೇಟ್ಗೆ ಒಂದೊಂದು ಥರ ನಾನು ಫ್ರೂಟ್ಸನ್ನು ಡೆಕೋರೇಷನ್ ಮಾಡ್ತಿದ್ದೆ. ಇದು ಒಂದು ಅಂತ ಹೇಳ್ಬೋದು. ಸ್ಟಾರ್ಟಿಂಗಲ್ಲೇ ನಿಮಗೆ ತೋರಿಸಿದ್ದೀನಿ. ಒಂದು ಪೀಕಾಕನ್ನು ಮಾಡಿದ್ದೀನಿ ಕಿವಿ ಫ್ರೂಟ್ನಲ್ಲಿ. ತುಂಬಾ ಇಷ್ಟಪಟ್ಟು ಮಾಡಿದಂಥ ಪ್ಲೇಟ್ ಅದು. ನೋಡಿ ಈಗ ನಮ್ಮ ಟ್ರೀ ರೆಡಿ ಆಯಿತು. ಹಾಗೆಯೇ ಪೈನಾಪಲ್ದು ಎಲೆಗಳು ಏನು ಬರುತ್ತೆ ಅದನ್ನು ಒಂದು ಅರ್ಧಕ್ಕೆ ಕರೆಕ್ಟಾಗಿ ಸ್ಲೈಸ್ ಮಾಡಿ ಫ್ಲ್ಯಾಟಾಗಿ ಬರೋ ರೀತಿಯಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಈಸಿಯಾಗಿ ಒಂದು ಟ್ರೀ ರೆಡಿ ಆಗುತ್ತೆ. ನೋಡಿದ್ರಲ್ವಾ? ಸೊ ಒಂದು ಸ್ಟೀಲ್ ಶೀಟ್ ಮೇಲೆ ಜೋಡಿಸ್ತಾ ಇದ್ದೆ. ಅದ್ಯಾಕೋ ಸರಿ ಹೋಗಲಿಲ್ಲ. ಮತ್ತೆ ಅದನ್ನು ತೆಗೆದು ಒಂದು ವೈಟ್ ಕಲರ್ ಟ್ರೇ ಇರುತ್ತಲ್ಲ ಅದನ್ನು ಇಟ್ಟು ಅದ್ರ ಮೇಲೆ ಜೋಡಿಸ್ತಾ ಇದ್ದೀನಿ. ಯಾಕಂದರೆ ಸ್ಟೀಲ್ ಮೇಲೆ ಫ್ರೂಟ್ಸ್ ಅಷ್ಟು ಎದ್ದು ಕಾಣಿಸ್ತಾ ಇರಲಿಲ್ಲ. ಬ್ಯಾಕ್ಗ್ರೌಂಡ್ ವೈಟ್ ಕೊಡೋಣ, ಚೆನ್ನಾಗಿ ಕಾಣುತ್ತೆ ಅಂತೇಳಿ ವೈಟ್ ಟ್ರೇಯನ್ನು ಇಟ್ಟೆ. ಇವಾಗ ಟ್ರೀಗೆ ಕಲ್ಲಂಗಡಿ ಹಣ್ಣಿನ ಸಿಪ್ಪೆ ಹಾಗೂ ಪೈನಾಪಲ್ದು ಎಲೆಗಳೇನಿರುತ್ತೆ ಅದನ್ನು ಜೋಡಿಸ್ಕೊಂಡಿದ್ದೀನಿ. ಜಸ್ಟ್ ಜೋಡಿಸ್ತಾ ಹೋಗೋದು. ಆಮೇಲೆ ಇದು ಊಟಿ ಆ್ಯಪಲ್ ಅಂತ ಹೇಳ್ತೀವಿ. ಅದನ್ನು ಕರೆಕ್ಟಾಗಿ ಅರ್ಧಕ್ಕೆ ಕಟ್ ಮಾಡಿಕೊಂಡು ಅದನ್ನು ಬಂಡೆಗಳ ಹಾಗೆ ಇಟ್ಟಿದ್ದೀನಿ. ಅಂದರೆ ಬಂಡೆಗಳ ಮಧ್ಯದಲ್ಲಿ ಒಂದು ಮರ ಬೆಳೆದಿರೋ ಥರ. ಆಮೇಲೆ ಸಪೋಟ ಹಣ್ಣನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ತಾಯಿದ್ದೀನಿ. ಇದು ಚಿಕ್ಕ ಚಿಕ್ಕ ಕಲ್ಲುಗಳಾಗಿ ಕೂಡ ಕಾಣಿಸುತ್ತೆ. ಇಲ್ಲಾಂದರೆ ಮಣ್ಣು, ಸ್ಯಾಂಡ್ ಅಂತ ಏನು ಹೇಳ್ತೀವಿ, ಬ್ರೌನ್ ಕಲರಲ್ಲಿ ಇದೆಯಲ್ವಾ, ಹಾಗೂ ಕೂಡ ಅನ್ಕೋಬೋದು. ಪಪಾಯ ಫ್ರೂಟ್ ತೊಗೊಂಡಿದ್ದೀನಿ, ಸಣ್ಣದಾಗಿ ಕಟ್ ಮಾಡಿರೋದು. ಅದನ್ನು ಕೂಡ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಲೈನ್ಗೆ ಕಲ್ಲಂಗಡಿ ಹಣ್ಣನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಇದೊಂದು ಆಕಾಶ ಥರ, ಸ್ಕೈ ಏನಿದೆ, ಆಕಾಶ ಇರುತ್ತಲ್ವ, ಇನ್ನೇನು ಸೂರ್ಯ ಹುಟ್ತಾ ಇದ್ದಾನೆ ಅಥವಾ ಮುಳುಗ್ತಾ ಇರೋ ಟೈಮಲ್ಲಿ ಈ ರೀತಿಯಾಗಿ ಆಕಾಶ ಕಾಣಿಸ್ತಾ ಇರುತ್ತೆ. ಸೊ ಆ ಒಂದು ಕಾನ್ಸೆಪ್ಟನ್ನು ಯೂಸ್ ಮಾಡಿಕೊಂಡು ಇಟ್ಟಿದ್ದೀನಿ. ಸುಮ್ಮನೆ ಜಸ್ಟ್ ಕ್ರಿಯೇಟಿವಿಟಿ ಅಷ್ಟೇ. ಹೀಗೆ ಇರಬೇಕು ಹಾಗೇ ಇರಬೇಕು ಅಂತೇನಿಲ್ಲ, ಹಾಗೇ ಜೋಡಿಸ್ತಾ ಹೋಗೋದು. ಆಮೇಲೆ ಆರೆಂಜ್ ತೊಳೆಗಳನ್ನು ಒಂದು ಬಾರ್ಡರ್ ರೀತಿಯಲ್ಲಿ ಇಡ್ತಾಯಿದ್ದೀನಿ. ಸೊ ಇದೊಂದು ಲ್ಯಾಂಡ್ಸ್ಕೇಪ್ ಫೋಟೋ ಅಂತ ಕೂಡ ಹೇಳ್ಬೋದು, ಸೀನ್ರಿ ಅಂತ ಕೂಡ ಹೇಳ್ಬೋದು. ಹಾಗೆ ಟಾಪ್ನಲ್ಲಿ ಸ್ವಲ್ಪ ಕಿವಿ ಫ್ರೂಟ್ಸನ್ನು ರೌಂಡಾಗಿ ಕಟ್ ಮಾಡಿ ಕೂಡ ಇಡ್ತಾ ಇದ್ದೀನಿ. ಸ್ಟ್ರಾಬೆರಿ ಯೂಸ್ ಮಾಡಿದ್ದೀನಿ. ಅಂದರೆ ಟ್ರೀನಲ್ಲಿ ಒಂದು ಕೆಂಪು ಹಣ್ಣು ಬಿಟ್ಟಿರೋ ರೀತಿ, ಹಣ್ಣು ಅಥವಾ ಹೂವು ದೂರದಿಂದ ಚೆನ್ನಾಗಿ ಕಾಣುತ್ತೆ ಅಂತೇಳಿ ಸ್ಟ್ರಾಬೆರಿಯನ್ನು ಬಳಸ್ಕೊಂಡು ಇದನ್ನು ಜೋಡಿಸಿದ್ದೀನಿ. ಕೊನೆಯಲ್ಲಿ ಸ್ವಲ್ಪ ಆ್ಯಪಲ್ ಇಟ್ಟಿದ್ದೀನಿ. ಅಂದರೆ ಆ್ಯಪಲಲ್ಲಿ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಈ ಥರ ಸ್ಲೈಸ್ ಮಾಡಿ ಮೊದಲೇ ಇಟ್ಕೊಂಡಿದ್ದೆ. ಅದೇನು ಮಾಡಬೇಕು ಅಂತ ಗೊತ್ತಾಗಿಲ್ಲ, ಜಸ್ಟ್ ಸುಮ್ಮನೆ ಹಾಗೆ ಇಟ್ಬಿಟ್ಟೆ ಅದನ್ನು. ನೋಡಿ, ನಮ್ಮ ಈಸಿಯಾಗಿ ಫ್ರೂಟ್ಸಲ್ಲಿ ಮಾಡಿರುವಂಥ ಲ್ಯಾಂಡ್ಸ್ಕೇಪ್ ರೆಡಿ ಆಯಿತು. ದಾಳಿಂಬೆನೂ ಅಷ್ಟೇ ಬಿಡಿಸಿಟ್ಟಿದೆ, ಏನಕ್ಕಾರು ಆಗುತ್ತೆ ಐಡಿಯಾ ಅಂತ.
ಆದರೆ ಏನು ಮಾಡಬೇಕು ಗೊತ್ತಾಗಲಿಲ್ಲ. ಕೊನೆಯಲ್ಲಿ ಹಾಗೆ ದಾಳಿಂಬೆ ಸ್ವಲ್ಪ ಹಾಕಿದೆ, ಹೈಲೈಟಾಗಿ ಬಾರ್ಡರಾಗಿ ಕಾಣಿಸುತ್ತೆ ಅಂತ. ಪೈನಾಪಲ್ ಸ್ಲೈಸನ್ನು ಸೂರ್ಯನ ರೀತಿ ಸನ್ ರೀತಿಯಲ್ಲಿ ಇಟ್ಟಿದ್ದೀನಿ. ಹಾಗೆ ದಾಳಿಂಬೆಯನ್ನು ಸನ್ ರೇಸ್ ಆಗಿ ಬಳಸ್ಕೊಂಡಿದ್ದೀನಿ. ಸೊ ಈಗ ತುಂಬ ಇಂಪಾರ್ಟೆಂಟ್ ಟೈಮ್ ಬಂದಿದೆ. ಡೆಕೋರೇಷನ್ ಏನು ಮಾಡಿದ್ವಿ ಹಣ್ಣಿಂದು ಅದೆಲ್ಲ ಈಗ 1 by 1 ತಿನ್ನೋ ಟೈಮ್ ಬಂದಿದೆ. ಸೊ ಈಗೇನು ಪ್ಲೇಟಲ್ಲಿ ಇಟ್ಟಿದ್ದೀನಿ ಫ್ರೂಟ್ಸ್ ಅದಷ್ಟು ತಿನ್ನಲಿಲ್ಲ. ಅದರಲ್ಲಿ ಯಾವ್ದು ಬೇಕೋ ಅದು ಮಾತ್ರ ಒಂದು ಸ್ವಲ್ಪ ತಿಂದು ಮಿಕ್ಕಿರೋದನ್ನ ಹಾಗೆ ಇಟ್ಟಿದ್ದೆ. ಸೊ ಅಷ್ಟೂ ತಿನ್ನೋಕ್ಕಾಗೋದಿಲ್ಲ. ಸೊ ಎಷ್ಟು ಬೇಕೋ ಅಷ್ಟೇ ಲಿಮಿಟಾಗಿ ತಿಂದೆ. ಒಟ್ಟಿನಲ್ಲಿ ಸಖತ್ತಾಗಿ ಎಂಜಾಯ್ ಮಾಡಿದೆ. ಎಲ್ಲ ವೆರೈಟೀಸ್ ಆಫ್ ಫ್ರೂಟ್ಸ್ ತಿನ್ನೋ ಅಂಥ ಚಾನ್ಸ್ ಸಿಕ್ಕಿದೆ. ಈ ಡಿಟಾಕ್ಸ್ ಡೇ ಏನು ಮಾಡ್ತೀವಿ ಇದಾದಮೇಲೆ ಬರುವಂಥ ರಿಸಲ್ಟ್ಸ್ ಒಬ್ಬರ ಪರ್ಸನ್ಗಿಂತ ಇನ್ನೊಬ್ಬರ ಪರ್ಸನ್ಗೆ ತುಂಬಾ ಡಿಫ್ರೆನ್ಸ್ ಬರುತ್ತೆ. ಎಲ್ಲರಿಗೂ ಒಂದೇ ಥರ ವೆಯ್ಟ್ ಲಾಸ್ ಆಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಸೊ ನನ್ನ ವೆಯ್ಟ್ ಲಾಸ್ ಬಂದು 64-30 ಆಲ್ಮೋಸ್ಟ್ 900 ಗ್ರಾಮ್ಸ್ ಅಷ್ಟು ವೆಯ್ಟ್ ಲಾಸ್ ಆಗಿದೆ. ನೋಡಿದ್ರಲ್ಲ ನನ್ನ ಡಿಟಾಕ್ಸ್ ಡೇ ನಾನು ಹೇಗೆ ಸೆಲೆಬ್ರೇಟ್ ಮಾಡಿದೆ ಅಂತ. ಸೊ ಅದು ನಾವು ಬಾಯಲ್ಲಿ ಹೇಳೋದಕ್ಕಿಂತ ಅದು ನಾವೇ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಮಾತ್ರ ಅದು ತುಂಬ ಫೀಲ್ ಆಗುತ್ತೆ ನಮಗೆ. ಡಿಟಾಕ್ಸ್ ಡೇ ಅಂತ ಹೇಳಿದ್ರೆ ಬರೀ ನಮ್ಮ ಮನಸ್ಸಿಗೆ ಖುಷಿಯಲ್ಲ, ನಮ್ಮ ದೇಹದಲ್ಲಿರುವಂಥ ಎಲ್ಲ ಆರ್ಗನ್ಸ್ಗೂ ಒಂದು ಖುಷಿಯಾದ ದಿನ ಅಂತ ಹೇಳ್ಬೋದು. ನೆಕ್ಸ್ಟ್ ಡೇ ಅಂತೂ ನಮ್ಮ ಸ್ಕಿನ್ ಸಖತ್ತಾಗಿ ಸೂಪರಾಗಿ ಗ್ಲೋ ಆಗ್ತಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ ಎಕ್ಸ್ಪೀರಿಯನ್ಸ್. ಸೊ ನನ್ನ ಎಕ್ಸ್ಪೀರಿಯನ್ಸ್ ಇದು. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಭೇಟಿ ಆಗೋಣ ನಮ್ಮ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬೈ ಫ್ರೆಂಡ್ಸ್.